ಜೂನ್ 30ರ ಒಳಗೆ ಜಿಬಿಎ ಚುನಾವಣೆಯನ್ನ ಪೂರ್ಣಗೊಳಿಸಬೇಕು. ಹೀಗಂತ ಸುಪ್ರೀಂ ಕೋರ್ಟ್ ಸಿಜೆಐ ಪೀಠದಿಂದ ನಿರ್ದೇಶನ ಕೊಡಲಾಗಿದೆ. ಜಿಬಿಎಯ 5 ಪಾಲಿಕೆಗಳ ಚುನಾವಣೆಯನ್ನ ಪೂರ್ಣಗೊಳಿಸಬೇಕು ಅಂತ ಸರ್ಕಾರ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಈಗ ಮೀಸಲಾತಿಯ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ. ರಾಜ್ಯ ಸರ್ಕಾರದ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ್ದಾರೆ. ಜಿಬಿಎ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಸಿಜೆಐ ಪೀಠ ನಿರ್ದೇಶನವನ್ನ ಕೊಟ್ಟಿದೆ. 5 ಪಾಲಿಕೆಯ ಚುನಾವಣೆ ನಡೀಬೇಕು ಅಂತ ಪೋಸ್ಟ್ಪೋನ್ ಆಗ್ತಾನೇ ಬಂದಿದೆ ಇದುವರೆಗೂ ಕೂಡ. ಇದೀಗ ನೇರ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಸರ್ಕಾರ ಹಾಗೆ ಚುನಾವಣಾ ಆಯೋಗಕ್ಕೆ. ಜೂನ್ 30ರೊಳಗೆ ಜಿಬಿಎ ಚುನಾವಣೆಯನ್ನ ಪೂರ್ಣಗೊಳಿಸಬೇಕು ಅನ್ನೋದಾಗಿ ಹೇಳಿದೆ ಸುಪ್ರೀಂ ಕೋರ್ಟ್ ಸಿಜೆಐ ಪೀಠದ ನಿರ್ದೇಶನ ಇದು. ಆಮೇಲೆ ನೋಡಿದ್ರೆ ಎಕ್ಸಾಮ್ಸ್ ಎಲ್ಲ ಬರ್ತಾ ಇದೆ, SSLC ಎಕ್ಸಾಮ್ಸ್ಗಳಿದಾವೆ, ಯಾವುದಕ್ಕೂ ಕೂಡ ಸಮಸ್ಯೆಗಳು ಆಗಬಾರ್ದು. ಆ ರೀತಿಯಲ್ಲಿ ಬೇಗನೆ ಈ ಚುನಾವಣೆಯನ್ನ ಪೂರ್ಣಗೊಳಿಸಬೇಕು ಅನ್ನೋದಾಗಿ ನಿರ್ದೇಶನ ಕೊಡಲಾಗಿದೆ. 5 ಪಾಲಿಕೆಗಳ ಚುನಾವಣೆ ಆಗಬೇಕು ಅಂತ. ಮಾರ್ಚ್ 16ರೊಳಗೆ ಮತದಾರರ ಪಟ್ಟಿ ಅಂತಿಮ ಆಗಬೇಕು. ಯಾಕೆಂದ್ರೆ ಮಾರ್ಚ್ನಿಂದ SSLC ಹಾಗೆ ಇತರ ಪರೀಕ್ಷೆಗಳು ನಿಗದಿಯಾಗಿದೆ. ಮೇ 26ರ ಒಳಗೆ ಜಿಬಿಎ ಚುನಾವಣೆ ದಿನಾಂಕವನ್ನ ಘೋಷಿಸ್ತೀವಿ ಅನ್ನೋದಾಗಿ ಹೇಳಿದೆ. ಜೂನ್ ತಿಂಗಳೊಳಗೆ ಚುನಾವಣಾ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತೀವಿ ಅನ್ನೋ ಭರವಸೆ ಕೊಡ್ತಾ ಇದೆ. ಚುನಾವಣಾ ಆಯೋಗದ ಪರ ವಕೀಲ KN ಫಣೀಂದ್ರ ವಾದವನ್ನ ಮಂಡಿಸಿದ್ದಾರೆ. ಫೆಬ್ರವರಿ 20ರೊಳಗೆ ಅಂತಿಮ ಮೀಸಲಾತಿಯನ್ನ ಹೊರಡಿಸೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. SSLC ಎಕ್ಸಾಮ್ ಕೂಡ ಇರೋದ್ರಿಂದ ಮಾರ್ಚ್ 16ರೊಳಗೆ ಮತದಾರರ ಪಟ್ಟಿಯನ್ನ ಅಂತಿಮಗೊಳಿಸಬೇಕು. ಮೇ 26ರ ಒಳಗೆ ಜಿಬಿಎ ಚುನಾವಣೆ ದಿನಾಂಕವನ್ನ ಘೋಷಣೆ ಮಾಡ್ತೀವಿ ಅನ್ನೋ ಭರವಸೆ ಸಿಗ್ತಾ ಇದೆ. ಹಾಗೆ ಜೂನ್ ತಿಂಗಳೊಳಗೆ ಚುನಾವಣೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತೀವಿ ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿರೋದ್ರಿಂದ ಇದೀಗ ಚುನಾವಣಾ ದಿನಾಂಕವನ್ನ ಕೂಡ ಘೋಷಣೆ ಮಾಡ್ತೀವಿ ಅನ್ನೋದಾಗಿ ಹೇಳ್ತಾ ಇದೆ. ಚುನಾವಣಾ ಆಯೋಗದ ಪರ ವಕೀಲ KN ಫಣೀಂದ್ರ ವಾದವನ್ನ ಮಂಡಿಸಿದ್ದಾರೆ. ಫೆಬ್ರವರಿ 20ರ ಒಳಗಾಗಿ ಅಂತಿಮ ಮೀಸಲಾತಿಯನ್ನ ಹೊರಡಿಸೋದಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ ಇದಾಗಲೇ. ಹಾಗೂ ಹೀಗೂ ಜಿಬಿಎ ಚುನಾವಣೆ ನಡೀಲೇಬೇಕು ಅನ್ನುವಂಥ ನಿರ್ದೇಶನ ಸುಪ್ರೀಂ ಕೋರ್ಟ್ ಕಡೆಯಿಂದಲೇ ಬಂದಿರೋದ್ರಿಂದ ಈಗ ಅದು ವೇಗ ಪಡೆದುಕೊಳ್ತಾ ಇದೆ. ಜಿಬಿಎ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರವಾಗಿ ಜಿಬಿಎ ಚುನಾವಣೆ ಮೈತ್ರಿ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ. ಬೆಂಗಳೂರಿನಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿಬಿಎ ಎಲೆಕ್ಷನ್ ಸಂದರ್ಭ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ವಿಚಾರವಾಗಿ ಏನಾಗುತ್ತೆ ಏನು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕಿದೆ ಅನ್ನೋದಾಗಿ ಅಶೋಕ್ ಮಾತನಾಡಿದ್ದಾರೆ. ಬಿಜೆಪಿ ಮೊದಲಿಂದಾನು ಚುನಾವಣೆ ಮಾಡಿ ಅಂತಾನೆ ಹೇಳ್ತಾ ಇದ್ದೀವಿ. ನಿಮಗೆ ವಾರ್ಡ್ಗಳ ಮೀಸಲಾತಿ ಮಾಡೋಕ್ಕಾಗಿಲ್ಲ ಅಂದರೆ 198ಗೆ ಮಾಡಿ ಅಂತಲೂ ನಾವು ಅಪೀಲ್ ಮಾಡಿದ್ದೀರಿ ಕೋರ್ಟ್ಗೆ. ನಾವು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ. ಆದರೆ ಈಗೆಲ್ಲ ವಾರ್ಡ್ಗಳು ಇವೆಲ್ಲ ಕ್ಯಾಟಗರಿ ಎಲ್ಲ ಮಾಡಿರೋದ್ರಿಂದ ಬೇಗ ಚುನಾವಣೆ ಮಾಡಿ ನಾವು ರೆಡಿ ಇದ್ದೀರಿ. ಈ ಚುನಾವಣೆ ಗೆಲ್ಲಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರೋಂಥ ಗುಂಡಿಗಳೇ ಸಾಕು. ರಾಜ್ಯದಲ್ಲಿ ಬಿದ್ದಿರೋಂಥ ಗುಂಡಿಗಳು, ಅದರಲ್ಲಿ ಸತ್ತಿರೋಂಥ ಜನ ಪಾಪ, ಏಟು ತಿಂದಿರೋರು, ಕಸದ ರಾಶಿ ರಾಶಿ ಬಿದ್ದಿರೋವಂಥದ್ದು, ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು, ಇದಕ್ಕಿಂತ ಬೇರೆ ವಿಚಾರಗಳೇನು ಬೇಕಾ? ಕಾಂಗ್ರೆಸ್ ಈ ಸರಿ ಬೆಂಗಳೂರಲ್ಲಿ ನೆಲ ಕಚ್ಚಿದೆ. ಅಷ್ಟು ಪಾಪವನ್ನು ಮಾಡಿದ್ದಾರೆ. ಬೆಂಗಳೂರು ಜನತೆಗೆ ದ್ರೋಹವನ್ನು ಬಗೆತಾರೆ. ನಾವು ಚುನಾವಣೆಗೆ ರೆಡಿ. ಅದನ್ನು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸ್ವೇರಿಂಗ್ ಮಾಡ್ತಾರೆ. ಸೊ ಅದಾದಮೇಲೆ ನಾನು ಮೊನ್ನೆನೂ ಕೂಡ ಹೋಗಿ ಭೇಟಿ ಮಾಡಿ ಬಂದಿದ್ದೀನಿ. ನಮ್ಮ ಅಧ್ಯಕ್ಷರನ್ನ ಮತ್ತು ಹಳೆಯ ಅಧ್ಯಕ್ಷರನ್ನ ಇಬ್ಬರನ್ನೂ ಭೇಟಿ ಮಾಡಿ ಬಂದಿದ್ದೀನಿ. ಕರ್ನಾಟಕದ ಬಗ್ಗೆ ಅವರು, ಈ ಚುನಾವಣೆ ಬಗ್ಗೆ, ಒಂದು ಮೈತ್ರಿಯ ಬಗ್ಗೆ ಅವರು JDSನ ಮುಖ್ಯಸ್ಥರ ಜೊತೆ ಮಾತಾಡ್ತಾರೆ. ಕೇಂದ್ರದವರು ಸಮನ್ವಯ ಸಮಿತಿ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಚುನಾವಣೆಗೆ ಸಿದ್ಧವಾಗಿದೆ. 5ಕ್ಕೆ 5 ಪಾಲಿಕೆಗಳಲ್ಲಿ ನಾವೇ ಮೇಯರ್. ಯಲಹಂಕ ಬಿಜೆಪಿ ಶಾಸಕ SR ವಿಶ್ವನಾಥ್ ಕೊಟ್ಟಿರೋ ಹೇಳಿಕೆ ಇದು. ಕೋರ್ಟ್ ಆದೇಶದ ಮೇರೆಗೆ ಚುನಾವಣೆ ಮಾಡಬೇಕು. ಒಂದೇ ವಾರದಲ್ಲಿ ಚುನಾವಣೆ ಅಂದ್ರೂ ಬಿಜೆಪಿ ಸಿದ್ಧವಾಗಿದೆ ಅಂತ SRV ಹೇಳಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯನ್ನು ಜೂನ್ 31ರೊಳಗಡೆ ಮಾಡಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದೆ. ಇವತ್ತು ಮೀಸಲಾತಿಯನ್ನು ಕೂಡ ಸರ್ಕಾರ ಕೋರ್ಟ್ಗೆ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ಒಂದು ಅನಿವಾರ್ಯವಾಗಿ ನಾವು GBA ರಚನೆಯನ್ನು ಮೊದಲಿಂದ ಕೂಡ ವಿರೋಧವನ್ನು ಮಾಡಿದ್ವಿ. ಅವೈಜ್ಞಾನಿಕವಾಗಿ
GBA 5 ಭಾಗ ಮಾಡಿದ್ದೀರಿ ಅಂತಕ್ಕಂಥದ್ದು. ಎರಡನೇದು, ಕ್ಷೇತ್ರ ವಿಂಗಡಣೆ ಮಾಡಿದಾಗ ಕೂಡ ಅವ್ರಿಗೆ ಇಷ್ಟಾನುಸಾರ ಅವರು ಕೂಡ ಮಾಡ್ಕೊಂಡಿದ್ರು. ಅದರದ್ದು ಅಬ್ಜೆಕ್ಷನ್ ಕೊಟ್ಟರು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತಿಮವಾಗಿ ಚುನಾವಣೆಗೆ ಕೋರ್ಟ್ ಆದೇಶದ ಮೇರೆಗೆ ಅವ್ರು ಮಾಡಲೇಬೇಕಾಗ್ತದೆ. ನಾವಂತೂ ಚುನಾವಣೆಗೆ ಯಾವತ್ತೂ ಕೂಡ ಸಿದ್ಧವಾಗಿದ್ದೀವಿ. ಈಗಾಗಲೇ ಸಭೆಗಳನ್ನು ಕೂಡ ನಾವು ಮಾಡಿದ್ದೀವಿ. ಇನ್ನೊಂದು ವಾರದಲ್ಲಿ ಚುನಾವಣೆ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಿದ್ಧತೆಗಳನ್ನು ಕೂಡ ಅವ್ರಿಗೆ ಏನೇ ಕುತಂತ್ರವನ್ನು ಮಾಡಿ ಮೀಸಲಾತಿಗಳನ್ನು ಅವ್ರು ಇಷ್ಟಾನುಸಾರ ಮಾಡಿದರೂ ಕೂಡ ನಾವು ಚುನಾವಣೆಗಂತೂ ಸಿದ್ಧವಾಗಿದ್ದೀವಿ. 5